ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆಲ್ಲ ಮಕ್ಕಳಿಗೋಸ್ಕರ ಹೆಲ್ದಿ ಮತ್ತು ರುಚಿಕರ ಆಗಿರೋಂಥ ಮಿಲ್ಕ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈ ಒಂದು ಮಿಲ್ಕ್ ಪೌಡರ್ನ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು. ನನಗೆ 4.5 years ಮಗು ಇದೆ. ಅವನಿಗೆ ನಾನು ಯಾವತ್ತೂ ಬೂಸ್ಟ್ ಆಗಲಿ ಹಾರ್ಲಿಕ್ಸ್ ಆಗಲಿ ನಾನು ಇಂಟ್ರೊಡ್ಯೂಸೇ ಮಾಡಿಲ್ಲ. ಯೂಶ್ವಲಿ ನಾನು ಯಾವಾಗಲೂ ಹೋಮ್ ಮೇಡ್ ರೆಸಿಪಿನೇ ಅವನಿಗೆ ಟ್ರೈ ಮಾಡೋದು. ಅವನು ಏನೂ ಕಡಿಮೆ ಮಾಡ್ದೇನೆ ಆರಾಮಾಗಿ ಹೆಲ್ದಿಯಾಗಿದೆ ಇರೋದನ್ನ ಆರಾಮಾಗಿ ಕುಡ್ಕೋತಾನೆ. ಸೊ ಬನ್ನಿ, ನಾನು ನಿಮಗೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನೀವು ಸುಮ್ಮನೆ ಹೆಲ್ದಿ ಡೆಫಿನೆಟ್ಲಿ ಎಲ್ಲರೂ ಮಕ್ಕಳಿಗೆ ಹೆಲ್ದಿಯಾಗಿರೋವಂಥದ್ದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ. ಬೂಸ್ಟು ಹಾರ್ಲಿಕ್ಸ್ ಅಷ್ಟೆಲ್ಲ ದುಡ್ಡು ಕೊಟ್ಟು ಅಷ್ಟು ಖರ್ಚು ಮಾಡಿ ಅನ್ಹೆಲ್ದಿ ಏನಕ್ಕೆ ಮಾಡಿಸೋದು ಅಲ್ವಾ. ಬನ್ನಿ, ಹೆಲ್ದಿಯಾಗಿರೋವಂಥ ರೆಸಿಪಿನ ತೋರಿಸ್ತೀನಿ. ಸೊ ಇದಕ್ಕೆ ಏನೇನು ಬೇಕು ಅಂತ ನಾನು ಫಸ್ಟ್ ಇಲ್ಲಿ ತೊಗೊಂಡಿದ್ದೀನಿ ಪ್ಲೇಟಿನಲ್ಲಿ, ಅದನ್ನು ನೋಡ್ಕೊಳ್ಳೋಣ. ಪಿಸ್ತಾ, ಏಲಕ್ಕಿ, ಬಾದಾಮ್, ಮಖಾನ, ವಾಲ್ನಟ್, ಇದು ಮತ್ತು ಕಲ್ಸಕ್ಕರೆ ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟು ತೊಗೋಬೇಕಾಗುತ್ತೆ. ನಾನಿಲ್ಲಿ ಕ್ವಾಂಟಿಟಿ ತೊಗೊಂಡಿರೋದು 1 weekಗೆ ಆಗೋಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಸಜೆಸ್ಟ್ ಮಾಡೋದು ಏನಂತ ಅಂದರೆ ಪ್ರಾಬಬ್ಲಿ 15 days ಹಂಗೆ ಮಾಡಿ ಇಟ್ಕೊಳ್ಳಿ. ಸೊ ಅದು ಫ್ರೆಶ್ ಆಗೋ ಇರುತ್ತೆ, ಹೆಲ್ದಿ ಆಗೋ ಇರುತ್ತೆ. ಅದರಿಂದ ನಾನು ಸ್ವಲ್ಪ 15 days ಹಂಗೆ ಈ ಕ್ವಾಂಟಿಟಿಯಲ್ಲಿ ನೀವು ತೊಗೊಂಡು ಪ್ರಾಬಬ್ಲಿ 1 cup ತೊಗೊಳ್ಳಿ ಸಾಕು. 1 cup ತೊಗೊಂಡು ಮಾಡಿಕೊಂಡು ಇಟ್ಕೋಬೋದು. ಸೊ ಈಗ ಇದು ಪಿಸ್ತಾನೆಲ್ಲ ಬಿಡಿಸ್ಕೋಬೇಕು. ಫಸ್ಟು ನಾವು ಮಖಾನನ ಹುರಿಯೋಣ ಬನ್ನಿ. ಈ ಮಖಾನನ ನಾವು 3 to 5 minutes ಹುರ್ಕೋಬೇಕು. ಫಸ್ಟು ನಮಗೆ ಈ ಮಖಾನದಿಂದ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ, ಮಿನರಲ್ ಸಿಗುತ್ತೆ. ಆಮೇಲೆ ವಾಲ್ನಟ್ಟಿಂದ ಒಮೆಗಾ ಸಿಗುತ್ತೆ. ಆಮೇಲೆ ನಾವು ಕೊಡೋ ಬಾದಾಮಿಯಿಂದ ವಿಟಮಿನ್ ಇ ಸಿಗುತ್ತೆ. ಆಮೇಲೆ ನಾವು ಅಡಿಷ್ನಲಿ ಟರ್ಮರಿಕ್ ಹಾಕೋದ್ರಿಂದ ಅದು ಆ್ಯಂಟಿ ಇನ್ಫ್ಲಮೇಟ್ರಿ ಕೂಡ ಆಗಿರುತ್ತೆ. ಸೊ ಮಕ್ಕಳು ಡೈರೆಕ್ಟಾಗಿ ಡೆಫಿನೆಟ್ಲಿ ಕೊಟ್ಟರೆ ಯಾರು ಅಷ್ಟು ಇಷ್ಟಪಟ್ಟು ತಿನ್ನೋದು ಇಲ್ಲ, ಕುಡಿಯೋದಿಲ್ಲ. ಅದಕ್ಕೆ ನಾವು ಈ ಥರ ಪೌಡ್ರ್ ಮಾಡಿ ಮಿಲ್ಕ್ ಒಳಗೆ ಹಾಕಿ ಕೊಟ್ಬಿಟ್ರೆ ಅವ್ರ ಬಾಡಿಗೂ ಹೋಗುತ್ತೆ, ಅವ್ರಿಗೂ ಹೆಲ್ದಿಯಾಗಿರುತ್ತೆ. ಸೊ ಇದು 3 minutes ಆಗಿದೆ. ಸೊ ಇದನ್ನು ತೆಗೆದು ಈ ಕಡೆ ಇಟ್ಕೊಳ್ಳೋಣ. ಆಮೇಲೆ ಇದೆಲ್ಲ ಇರುತ್ತಲ್ಲ, ವಾಲ್ನಟ್, ಪಿಸ್ತಾ ಮತ್ತು ಬಾದಾಮಿ, ಏಲಕ್ಕಿ, ನಾನು ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಪೌಡ್ರ್ ರೆಡಿ ಆಗೋಗಿದೆ. ನಾನು ಬರೀ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಪಿಸ್ತಾನೆಲ್ಲ ಡೆಫಿನೆಟ್ಲಿ ನಾನು ಮುಂಚೆ ಹೇಳ್ದಂಗೆ ಸಿಪ್ಪೆ ಬಿಡಿಸಿ ಇಟ್ಕೊಳ್ಳಿ. ಇದನ್ನೆಲ್ಲ ಫಸ್ಟು ನೀವು ಬಾದಾಮಿ, ವಾಲ್ನಟ್, ಏಲಕ್ಕಿನ ಸಿಪ್ಪೆ ಬಿಡಿಸಿ ಹಾಕಿ, ಆಮೇಲೆ ಪಿಸ್ತಾನು ಸಿಪ್ಪೆ ಬಿಡಿಸಿ ಹಾಕಿ ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಫಸ್ಟು ಇದಿಷ್ಟನ್ನು ಹಾಕ್ಕೊಂಡು 2 ನಿಮಿಷ ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲಿಂದ ನಾನು ಮಿಕ್ಸಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ನಾನು ಅದನ್ನು ತೋರ್ಸೋಕ್ಕಾಗ್ತಿಲ್ಲ. ಬಟ್ ನೀವು ಫಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲಿಂದ ಮಖಾನ ಹುರಿದಿರುತ್ತಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ಮಿಕ್ಸಿ ಮಾಡಿ ಈ ರೀತಿ ಬರುತ್ತೆ. ನೋಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ತರಿಯಾಗಿದೆ ಅಲ್ಲ. ಇದನ್ನು ನಾವು ಹಾಲು ಜೊತೆ ಹಾಕಿ ಕೊಡ್ಬೋದು. ಈ ಹುಡಿಯಾಗೆ ಬಂದಿದೆ ನೋಡಿ. ಇದನ್ನು ನಾವು ಬಿಸಿ ಹಾಲನ್ನ ಕುದಿಸ್ಬಿಟ್ಟು ಇದನ್ನು ಹಾಕಿ ಕೊಟ್ಟರೆ ಸಾಕು. ಅಡಿಷ್ನಲಿ ಸಕ್ಕರೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಕೂಡ ಅವನಿಗೆ ಸಕ್ಕರೆ ಆ್ಯಡ್ ಮಾಡೋದಿಲ್ಲ. ಬೇಕು ಅಂತ ಅಂದರೆ ನಿಮ್ಗೆ ಅದೇ ನಾನು ಹೇಳ್ದಂಗೆ ಕಲ್ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆನ ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಇದನ್ನು ನಾವು ಹಾಲ್ಗೆ ಹಾಕಿ ಕುಡಿಬೋದು. ಸೊ ಬೇಸಿಕಲಿ ಈ ಥರ ಆಗಿರುತ್ತೆ. ಈ ಥರ ಕಂಟೆಂಟಲ್ಲಿ ಸ್ಟೋರ್ ಮಾಡ್ಕೊಂಡಿರ್ಬೋದು. ಅರೌಂಡ್ 1 week ಅಂತೂ ಆರಾಮಾಗಿ ಬರುತ್ತೆ. 1 week to 15 days ಆರಾಮಾಗಿ ಬರುತ್ತೆ. ಸ್ವಲ್ಪನೇ ಮಾಡಿಕೊಂಡು ಫ್ರೆಶ್ ಆಗಿರುತ್ತೆ, ಮಕ್ಳಿಗೂ ಹೆಲ್ದಿಯಾಗಿರುತ್ತೆ. ಮುಗಿತಾ ಬರ್ತಿದ್ದಂಗೆ ಇನ್ನೊಂದ್ಸತಿ ನೀವು ಮಾಡ್ಕೋಬೋದು. ಫ್ರಿಡ್ಜಲ್ಲಿ ಇಡ್ದೇನೆ ಹೊರಗಡೆನೇ ಇಡ್ಬೋದು ನಾವು 15 days ಆರಾಮಾಗಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೌಡರ್ ಹಾಕಿದೆ, ಇಲ್ಲಿ ಹಾಲು ಹಾಕಿದೆ. ಇದನ್ನು ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೋದು.
ನಾವು ಗ್ಲಾಸಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇದನ್ನು ಹಿಂಗೆ ಮಿಕ್ಸ್ ಮಾಡಿದ್ರೆ ನೋಡಿ ಈ ಥರ ಇರುತ್ತೆ. ಅಂದರೆ ಅದು ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಯೂಶ್ವಲಿ ಇದು ಎಲ್ಲೋ ಬರುತ್ತೆ. ಅರ್ಶಿನೂ ಹಾಕಿರ್ತೀವಲ್ಲ ನಾವು, ಸೊ ಇದು ಎಲ್ಲೋ ಆಗಿ ಕಾಣುತ್ತೆ ನೋಡಿ. ಇದು ಹೋಮ್ ಮೇಡ್ ಮಿಲ್ಕ್ ಪೌಡರ್ ರೆಸಿಪಿ. ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಓಕೆ, ಹೆಲ್ದಿಯಾಗೂ ಇರುತ್ತೆ, ರುಚಿಕರವಾಗೂ ಇರುತ್ತೆ, ಮಕ್ಕಳುಗಳು ಕುಡ್ಕೋತಾರೆ. ಓಕೆ, ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಟು ನೋ ಮೋರ್ ಅಬೌಟ್ ಅದರ್ ರೆಸಿಪೀಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್.